ಎಸ್.ಎಂ. ಕೃಷ್ಣ ಅವರ ಸದಾಶಿವನಗರದ ನಿವಾಸದಲ್ಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂತಿಮ ಪೂಜಾ ವಿಧಿವಿಧಾನಗಳೆಲ್ಲವೂ ಕೂಡ ಆರಂಭ ಆಗುತ್ತೆ. ಯಾಕೆಂದರೆ 8 ಗಂಟೆಗೆ ಅಲ್ಲಿಂದ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ, ಬೆಳಗ್ಗೆ 8 ಗಂಟೆ ತನಕ. ಬಳಿಕ 3 ಕಡೆಗಳಲ್ಲಿ ಪಾರ್ಥಿವ ಶರೀರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೆಂಗೇರಿ, ರಾಮನಗರ, ಚನ್ನಪಟ್ಟಣದಲ್ಲಿ ಅಂತಿಮ ದರ್ಶನ 5 ನಿಮಿಷ. ಇನ್ನು ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 3 ಗಂಟೆ ತನಕ ಮದ್ದೂರಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ 8 ಗಂಟೆ ತನಕ ಸದಾಶಿವನಗರದ ಅವರ ನಿವಾಸದಲ್ಲಿ, 8 ಗಂಟೆಯ ನಂತರ ಪಾರ್ಥಿವ ಶರೀರವನ್ನು ಅಲ್ಲಿಂದ ರವಾನೆ ಮಾಡಲಾಗುತ್ತೆ. ಹೋಗುವಾಗ ಆನ್ ದಿ ವೇ ಕೆಂಗೇರಿನಲ್ಲಿ 5 ನಿಮಿಷ, ರಾಮನಗರದಲ್ಲಿ 5 ನಿಮಿಷ, ಚನ್ನಪಟ್ಟಣದಲ್ಲಿ 5 ನಿಮಿಷ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಾದ ನಂತರ ಮದ್ದೂರಿಗೆ ಪಾರ್ಥಿವ ಶರೀರವನ್ನು ತರಲಾಗುತ್ತೆ. ಅಲ್ಲಿ ಕಾಫಿ ಡೇ ಪಕ್ಕದಲ್ಲಿ ಅವರ ಫೇವರೆಟ್ ಜಾಗ, ಅಲ್ಲಿ ಅಂತಿಮ ದರ್ಶನಕ್ಕೆ ಮತ್ತು ಅಂತಿಮ ಸಂಸ್ಕಾರಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಕ್ಕಲಿಗ ಸಂಪ್ರದಾಯದಂತೆ ಪೂಜಾ ಪುನಸ್ಕಾರಗಳೆಲ್ಲವೂ ಕೂಡ ನೆರವೇರುತ್ತೆ. ಆದರೆ ಇಲ್ಲಿ ದೇಹವನ್ನು ಮಣ್ಣು ಮಾಡಲ್ಲ, ಅದರ ಬದಲು ಶ್ರೀಗಂಧದ ತುಂಡುಗಳಿಂದ ದಹನ ಕಾರ್ಯ ನಡೆಯುತ್ತೆ ಅಂತ ಅಂತ್ಯ ಸಂಸ್ಕಾರದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಶ್ರೀ ಭಾನುಪ್ರಕಾಶ ಶರ್ಮಾ ಗುರೂಜಿಯವರು ಮಾಹಿತಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಜೊತೆಗೆ ಎಲ್ಲ ಬಹುತೇಕ VVIPಗಳೆಲ್ಲರೂ ಕೂಡ ಅಂತ್ಯ ಸಂಸ್ಕಾರಕ್ಕೆ ಆಗಮಿಸ್ತಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ 3 ಗಂಟೆಯ ನಂತರ ಅಂತ್ಯ ಸಂಸ್ಕಾರವು ನೆರವೇರ್ತಕ್ಕಂಥದ್ದು. ಆ ಎಲ್ಲ ಕಾರ್ಯಕ್ರಮಗಳನ್ನ ಈಗಾಗಲೇ ನಿಗದಿ ಮಾಡಲಾಗಿದೆ. ಯಾಕೆ ನಿಮಗೆ ಕೆಂಗೇರಿ, ಚನ್ನಪಟ್ಟಣ, ಮದ್ದೂರಿನಲ್ಲಿ ಅಂದರೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ ಅಂತಂದರೆ, ಪ್ರಮುಖವಾಗಿ ಮೈಸೂರು ಬೆಂಗಳೂರು ಚತುಷ್ಪಥ ರಸ್ತೆ, ಅಂದರೆ ಈಗಿರೋದು ದಶಪಥ ರಸ್ತೆ, ಅದರ ಪಕ್ಕದಲ್ಲಿ ಬರುತ್ತಲ್ಲ, ಅಂದರೆ ಹಳೆ ರಸ್ತೆ, ಚತುಷ್ಪಥ ರಸ್ತೆ, ಆ ರಸ್ತೆಯನ್ನು ನಿರ್ಮಾಣ ಮಾಡಿದ್ದೇ ಎಸ್.ಎಂ. ಕೃಷ್ಣ ಅವರು. ಆ ರಸ್ತೆ ನಿಮಗೆ ಕೆಂಗೇರಿ ಆದಮೇಲೆ ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ, ಮೈಸೂರು, ಈ ರಸ್ತೆ ಅವರೇ ನಿರ್ಮಾಣ ಮಾಡಿದ ಚತುಷ್ಪಥ ರಸ್ತೆ. ಹಾಗಾಗಿ ಆ ರಸ್ತೆಯಲ್ಲಿ 3 ಪ್ರಮುಖ ನಗರಗಳಲ್ಲಿ ಅಂತಿಮ ದರ್ಶನಕ್ಕೆ ಈಗ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಮೊನ್ನೆ ರಾತ್ರಿ 3 ಗಂಟೆ ಸನಿಹ, ಆ 3 ಗಂಟೆ ಸನಿಹದಲ್ಲಿ ಅವರು ವಯೋಸಹಜವಾದ ಕಾಯಿಲೆಗಳಿಂದ ಇಹಲೋಕವನ್ನು ತ್ಯಜಿಸಿದ ನಂತರ ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಸದಾಶಿವನಗರದ ಎಸ್.ಎಂ. ಕೃಷ್ಣ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಬಹುತೇಕ ಮುಖ್ಯಮಂತ್ರಿ ಆದಿಯಾಗಿ, ರಾಜ್ಯಪಾಲರಾದಿಯಾಗಿ ಎಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನು ಈಗಾಗಲೇ ಪಡೆದಿದ್ದಾರೆ. ಇವತ್ತು ಕೂಡ ಬೆಳಗ್ಗೆ 8 ಗಂಟೆ ತನಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗೆ ಅನುಕೂಲ ಇದೆ. ಅದರ ನಡುವೆ ಇದು ಅವರ ಸ್ವಗೃಹ ಆಗಿರೋದ್ರಿಂದ ಎಸ್.ಎಂ. ಕೃಷ್ಣ ಅವರ ಅಂತಿಮ ಪೂಜಾ ಪುನಸ್ಕಾರಗಳು ಎಲ್ಲವನ್ನು ಕೂಡ ಇಲ್ಲಿ ಮಾಡಿ ಆನಂತರ ಪಾರ್ಥಿವ ಶರೀರವನ್ನು 8 ಗಂಟೆಯ ವೇಳೆಗೆ ರವಾನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವತ್ತು ಹುಟ್ಟೂರಿನಲ್ಲಿ ಎಸ್.ಎಂ. ಕೃಷ್ಣ ಅವರ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಸಂಜೆ 4 ಗಂಟೆ ಬಳಿಕ ಸೋಮನಹಳ್ಳಿಯಲ್ಲಿ ಆ ಅಂತ್ಯ ಸಂಸ್ಕಾರದ ವಿಧಾನಗಳೆಲ್ಲವೂ ಕೂಡ ನೆರವೇರುತ್ತೆ. ಅದಕ್ಕೆ ಬೇಕಾದಂತಹ ಎಲ್ಲ ತಯಾರಿಗಳನ್ನು ಸರ್ಕಾರದ ವತಿಯಿಂದ, ಜಿಲ್ಲಾಡಳಿತದ ವತಿಯಿಂದ ಮಾಡಿದ್ದಾರೆ.